It's to out. Yes. Let Wait. as we did preheat it. I think. Keep it in the top. Yeah. I'm trying. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ನಾನು ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ಮಧ್ಯಾಹ್ನ ಒಂದು 11 ಗಂಟೆ 12 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ಸುಮಾರು ದಿನ ಆಯಿತು ಬ್ಲಾಗನ್ನು ಮಾಡಿ ಅಪ್ಲೋಡ್ ಮಾಡಿ ಕೂಡ, ಏಕೆಂದರೆ ನಮ್ಮ ಪಕ್ಕದ ಮನೆ ಸ್ವಲ್ಪ ಅಟ್ರೇಷನ್ ನಡೀತಾ ಇದೆ. ಹಂಗಾಗ್ಬಿಟ್ಟು ಅಲ್ಲಿ ಸ್ವಲ್ಪ ಸೌಂಡ್ ಇರೋದ್ರಿಂದ ನಾನು ವೀಡಿಯೋಸ್ ಯಾವ ಮಾಡೋಕ್ಕಾಗಿರಲಿಲ್ಲ. ಹಂಗೆ ವಾಯ್ಸ್ ಓವರ್ ಕೊಡೋವು ಕೂಡ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ವೀಡಿಯೋ ಮಾಡಿರಲಿಲ್ಲ. ಸ್ವಲ್ಪ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ ಅಷ್ಟೇ. ಇನ್ನು ಈ ವಿಡಿಯೋ ಬಂದುಬಿಟ್ಟು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ಏಕೆಂದರೆ ದಸರಾ ರಜೆ ಬಂದುಬಿಟ್ಟಿದೆ ಆಲ್ರೆಡಿ. ಹಾಗಾಗಿ ದಸರಾ ಹಬ್ಬಕ್ಕೆ ರಜೆ ಬಂದಿರೋದ್ರಿಂದ ಮಕ್ಕಳೆಲ್ಲ ಮನೆಗೆ ಇರ್ತಾರೆ. ಮಕ್ಕಳಿಗೋಸ್ಕರ ಈ ವಿಡಿಯೋ, ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ವಿಡಿಯೋ ಖಂಡಿತ ಮಿಸ್ ಮಾಡ್ದಂಗೆ ನೋಡಿ, ಹಾಗೆ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೂ ಕೂಡ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ವಿಡಿಯೋ. ಹಾಗೆ ಈ ವಿಡಿಯೋದಲ್ಲಿ ಮಕ್ಕಳು ಏನೇನೆಲ್ಲ ಮಾಡಿದ್ದಾರೆ ಅಂತೇಳಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಮಗ ಮತ್ತು ನನ್ನ ಅಂದರೆ ನಮ್ಮ ಚಿಂಟು ಇದನ್ನೆಲ್ಲ ಅಂಕುಶು ಮತ್ತು ಅವನ ಫ್ರೆಂಡ್ಸು ಸೇರಿ ಮಾಡಿರುವಂಥ ಬ್ಲಾಗ್. ಅವರು ಖುಷಿಯಾಗಿ ಮಾಡ್ತಾಯಿದ್ರು. ಅದನ್ನು ನಾನು ಸ್ವಲ್ಪ ಶೂಟ್ ಮಾಡಿಕೊಂಡೆ ಅಷ್ಟೇ, ಸ್ವಲ್ಪ ಅಲ್ಲಲ್ಲಿ ಶೂಟ್ ಮಾಡಿಲ್ಲ, ಯಾಕೆಂದರೆ ಕೆಲವೊಂದು ಮಾತ್ರನೇ ಶೂಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿ. ಹಂಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡ್ದಂಗೆ ವಿಡಿಯೋ ಒಳಗಡೆ ಹೊರಟೋಗ್ಬಿಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತಪ್ಪದೆ ಮಿಸ್ ಮಾಡದೆ ಈ ವಿಡಿಯೋನ ನೀವು ನೋಡಲೇಬೇಕು ಅಂತ ನಿಮ್ಮೆಲ್ಲರ ಜೊತೆ ಕೇಳ್ಕೊತಾ ಇದ್ದೀನಿ. ಸ್ಟಾರ್ಟ್ ಅವರ್ ವಿಡಿಯೋ. ಪಿಜ್ಜಾ ಯಾವ ಪಿಜ್ಜಾ ಬೇಕು? ಚಿಕನ್ ಪಿಜ್ಜಾ ಮಂಡೇ, ಇವತ್ತು ಸೋಮವಾರ ಚಿಕನ್ ಪಿಜ್ಜಾ ತಿನ್ನಂಗಿಲ್ಲ. ಸೊ ಇದು ನವರಾತ್ರಿಗಲ್ಲ, ಚಿಕನ್ ಪಿಜ್ಜಾ ತಿನ್ನಬಾರ್ದು, ನಾನ್ ವೆಜ್ ತಿನ್ನಬಾರ್ದು. ಸೊ ಬೇರೆ ಮಶ್ರೂಮ್ ಇದೆ, ಮಶ್ರೂಮ್ ಪಿಜ್ಜಾ ಮಾಡ್ಕೊಡ್ಲಾ? ಮಶ್ರೂಮ್ ಪಿಜ್ಜಾ ಓಕೆ. ಬನ್ನಿ ಫ್ರೆಂಡ್ಸ್, ಮಶ್ರೂಮ್ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ನನ್ನ ಜೊತೆಗೆ ವಿಕ್ರಮ್ ಮತ್ತು ಅಂಕುಶು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಮಶ್ರೂಮ್ ಪಿಜ್ಜಾ ಮಾಡೋದು ಹೇಗೆ ಅಂತ. ಹಾಗೆ ಶ್ರವಣ್ಗೋಸ್ಕರ ಮಶ್ರೂಮ್ ಪಿಜ್ಜಾ ಮಾಡೋಣ. ಸ್ಟಾರ್ಟ್ ಅವರ್ ವಿಡಿಯೋ. ನಾನು ಇಲ್ಲಿ ಪಿಜ್ಜಾಗೆ ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡಿ ಹಿಟ್ಟಿಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ನಾನು ಮೈದಾ ಹಿಟ್ಟು 1 ಕಪ್ಪಷ್ಟು, ಹಂಗೆ ಈಸ್ಟ್ 1 ಚಮಚ, ಹಂಗೆ ಒಂದು ಅರ್ಧ ಚಮಚ ಬೇಕಿಂಗ್ ಸೋಡಾ, 1 ಚಮಚ ಉಪ್ಪು, 1/4 ಚಮಚ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಂಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಡ್ರೈ ಇಷ್ಟ ಆದರೆ ನೀವು ಸ್ವಲ್ಪ ಪರ್ಮೆಂಟ್ ಆಗೋದಕ್ಕೆ ಸೆಟ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಪರ್ಮೆಂಟ್ ಆಗುತ್ತೆ. ಸ್ವಲ್ಪ ಉಗುರು ಬೆಚ್ಚಿರೋ ನೀರಿಗೆ ಅಥವಾ ಹಾಲಿಗೆ ಸೇರಿಸ್ಬಿಟ್ಟು ಇಕ್ಕಿದ್ರೆ ಪರ್ಮೆಂಟ್ ಆದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ಇಟ್ಕೊಳ್ಳೋದು ಅಷ್ಟೇ. ಇಟ್ಟು ಅದು ಸ್ವಲ್ಪ ವೀಡಿಯೋ ಮಿಸ್ ಆಗಿಬಿಟ್ಟಿದೆ. ಇನ್ನು ಹಿಟ್ಟೆಲ್ಲ ಒಂದು 1 ಅವರ್ ನಂತರ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಉಪ್ಕೊಂಡಿದೆ, 1 to ಡಬಲ್ ಆಗಿದೆ. ಇವಾಗ ಇದಕ್ಕೆ ಒಂದು ಪಂಚನ್ನು ಕೊಟ್ಬಿಟ್ಟು ನೀಟಾಗಿ ಕೈಯಲ್ಲಿ ನಾದ್ಕೋಬೇಕಾಗತ್ತೆ. ಕೈಯಲ್ಲಿ ನಾದ್ಕೊಂಬಿಟ್ಟು ಮತ್ತೆ ನಾನು ಶೆಲ್ಫ್ ಮೇಲೆ ಹಾಕ್ಕೊಂಬಿಟ್ಟು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು, ಡ್ರೈ ಹಿಟ್ಟು ಒಣ ಹಿಟ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದನ್ನು ಕೂಡ ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕಾಗತ್ತೆ ಒಂದು 10 ನಿಮಿಷ. ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡಿದ್ದ ನಂತರ ನಾನು ಇವಾಗ ಈ ಹಿಟ್ಟನ್ನು 1 ಕಪ್ ಹಿಟ್ಟು ನಾನು ಇಲ್ಲಿ ಒಂದು 3 ಪಿಜ್ಜಾವನ್ನು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ಮಾಮೂಲಿ 2 ಚಪಾತಿಗೆ ಎಷ್ಟು ಹಿಟ್ಟು ತೊಗೊತೀವೋ ಅಷ್ಟು ಹಿಟ್ಟನ್ನು ತೊಗೊಂಡು ನೀಟಾಗಿ ಬಾಲ್ ಥರ ರೆಡಿ ಮಾಡ್ಕೊಳ್ಳೋಣ. ಒಂದು ನೈಸಾಗಿ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಂಬಿಟ್ಟು ಇವಾಗ 1-2 ಸೈಡಿಗೆ ತೆಗೆದಿಕ್ಬಿಟ್ಟು ಇವಾಗ ಇದನ್ನು ಕೈಯಲ್ಲಾದರೆ ಕೈಯಲ್ಲಿ ತಟ್ಕೊಳ್ಳಿ, ಇಲ್ಲ ಮಾಮೂಲಿ ನೀವು ಲಟ್ಟಣಿಗೆಯಲ್ಲಿ ಲಟ್ಸ್ಕೊಳ್ಳಿ. ಇವಾಗ ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊಂಡು ಲಟ್ಸ್ಕೊಳ್ಳಿ. ನಾನು ಸ್ವಲ್ಪ ಕೈಯಲ್ಲಿ ಒತ್ಕೊಂಡಿದ್ದೀನಿ. ಅದರ ನಂತರ ನಾನು ಸ್ವಲ್ಪ ಲಟ್ಟಣಿಗೆಯನ್ನು ತೆಗೆಸ್ಕೊಂಡು ಲಟ್ಸ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹಾಗೆ ನಂದು ಇದು ಹಿಟ್ಟು ಕಲಿಸಿರೋ ವೀಡಿಯೋ ಮಿಸ್ ಆಗಿದೆ. ಕಂಪ್ಲೀಟ್ ವೀಡಿಯೋ ಬೇಕೆಂದರೆ ನಾನು ಆಲ್ರೆಡಿ ಒಂದು ಸಲ ಪಿಜ್ಜಾವನ್ನು ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಈ ಸಲ ಓವನಲ್ಲಿ ಮಾಡ್ತಾಯಿದ್ದೀನಿ. ಅದೇ ಲಾಸ್ಟ್ ಟೈಮ್ ನಾನು ಮಾಮೂಲಿ ಕಡಾಯದಲ್ಲಿ ಯಾವ ಥರ ಮಾಡೋದು ಅಂತ ಕೂಡ ಆ ವಿಡಿಯೋ ಅಪ್ಲೋಡ್ ಆಗಿದೆ. ಒಂದು ಸಲ ಹೋಗಿ ಚೆಕ್ಔಟ್ ಮಾಡಿ ಇಂಟ್ರೆಸ್ಟ್ ಇರೋರು. ಇವಾಗ ನಾನು ಚಪಾತಿ ಆಕಾರದಲ್ಲಿ ಲಟ್ಸ್ಕೊಂಡ್ಬಿಟ್ಟು, ಅಂದರೆ ತುಂಬ ತೆಳ್ಳಗಲ್ಲದೆ ಸ್ವಲ್ಪ ದಪ್ಪದಾಗೆ ಲಟ್ಸ್ತಿದ್ದೀನಿ. ಲಟ್ಸ್ಬಿಟ್ಟು ಒಂದು ಸ್ಪೋರ್ಕನ್ನು ತೊಗೊಂಡು ಈ ಥರ ಹೋಲ್ಸ್ ಥರ ಮಾಡಿದ್ದೀನಿ. ನೋಡಿ, ಹೋಲ್ಸ್ ಥರ ಮಾಡಿಬಿಟ್ಟು ಇವಾಗ ತವಾ ಮೇಲೆ ಫ್ರೀ ಹೀಟ್ ಮಾಡ್ಕೊಂಡಿರುವಂಥ ತವಾ ಮೇಲೆ ನಾನು ಜಸ್ಟು ಆ ಕಡೆ ಈ ಕಡೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಜಸ್ಟ್ ಕಲರ್ ಬರೋ ತನಕ ಸ್ವಿಮ್ಮಲ್ಲೇ ಮಾಡ್ಕೊಳ್ಳಿ ಸಾಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಏಕೆಂದರೆ ಈ ಥರ ಮಾಡೋದ್ರಿಂದ
ನಾವು ಈಸಿಯಾಗಿ ಮಾಡ್ಕೋಬೋದು. ಏಕೆಂದರೆ ಇದು ನಾನು ಮಾಡ್ತಾಯಿಲ್ಲ, ಮಕ್ಕಳು ಜಸ್ಟ್ ಈ ಥರ ರೆಡಿ ಮಾಡಿಕೊಡಿ ಮಮ್ಮಿ ನಾನು ಮಾಡ್ತೀನಿ ಪಿಜ್ಜಾ ಅಂದಿದ್ದಕ್ಕೆ ಅವ್ರಿಗೆ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಮೊದಲನೇ ಸಲ ಮಾಡೋರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟಾದರೆ ಸಾಕು. ಸ್ವಲ್ಪ ಕಲರ್ ಬಂದಿದೆ ನೋಡಿ. ಈ ಥರ ಬರೋದ್ರಿಂದ ಮಕ್ಕಳಿಗೂ ಕೂಡ ಹೊಟ್ಟೆ ನೋವು ಆ ಥರ ಏನೂ ಬರೋಲ್ಲ. ಅಂದರೆ ಸ್ವಿಮ್ಮಲ್ಲೇ ಬೇಯಿಸ್ಕೊಂಡಿರ್ತೀವಲ್ಲ ನಾವು, ಮೈದಾ ಹಿಟ್ಟಾಗಿರೋದ್ರಿಂದ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ಇನ್ನು ನಾನು ರೆಡಿಯಾಗಿದೆ ನೋಡಿ. ನಾನು ಒಂದು 3 ಈ ಥರ ರೆಡಿ ಮಾಡ್ಕೊಂಬಿಟ್ಟು ಇವಾಗ ಒಂದು ಟ್ರೇನ ತೊಗೊಂಡಿದ್ದೀನಿ. ಟ್ರೇ ಮೇಲೆ ಇದನ್ನು ಸೇರಿಸ್ಕೊಂಬಿಟ್ಟು ಇದಕ್ಕೆ 1 ಚಮಚ ಅಷ್ಟು ಚಿಲ್ಲಿ ಸಾಸನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಚಮಚ ಅಷ್ಟು ನಾನು ರೆಡ್ ಚಿಲ್ಲಿ ಸಾಸನ್ನು ಸೇರಿಸ್ಕೊಂಡಿದ್ದೀನಿ ಅಥವಾ ಟೊಮೊಟೊ ಸಾಸನ್ನು ಸೇರಿಸ್ಕೊಂಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೊಂಡು ನಾನು ಸಾಸೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಟ್ಟೆ. ಇನ್ನು ಇಲ್ಲಿಂದ ಹುಡುಗರು ವೀಡಿಯೋನ ಸ್ಟಾರ್ಟ್ ಮಾಡ್ತಾರೆ. Actually, we are making a pizza. Wow. See, these are the ingredients we need: capsicum, onions, mushrooms, tomatoes, cheese, and chili flakes. First, let's add capsicum. Should we add like this and then circles? Yep, it's okay. Yeah. That's my place. Add it in the circle. Put cheese, We'll put it at last. onion. Onion, let's put. We'll keep it twin sides. Yes. Now, let's add some mushrooms. Outer layer of capsicum. You arrange it neatly. In a circles, in a circular motion. That is Chili flakes on the top. just sprinkle it. Just to sprinkle it. Right, capsicum, tomatoes, onions, mushrooms. Preheating. It will take 10 seconds to preheat. Oven. Shall we keep in middle or down? We can keep it in the middle. Just to out. Yes. Lid. Wait. As we did preheat it, I think. Keep it in the top. Yeah. I'm trying my best. Oven. Lid. Lid. Do you know the oven is too hot? Yes, we preheated it right. Now turn on it. I think it's 150 Celsius. 150. 16 minutes. 16 minutes. ಫಸ್ಟ್ ಅದನ್ನು ಆನ್ ಮಾಡ್ಕೊ. In middle of Yeah, Sure. the guys, now the pizza is baking. We'll wait for another 16 minutes. ಹಾಂ निकाल नीचे वाला निकाल ले. ओपन डाउन. फिर से काम इधर ಮಾಡಿದ್ಮೇಲೆ ಅದನ್ನು ಜೋಡಿಸ್ತಾನೆ. काम हो गया. ಇದೆಲ್ಲ ಏನ್ ಕಾಲೇಜ್ ಪಿಜ್ಜಾಕ್ಕೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆಯೋ ಪಿಜ್ಜಾ. ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ತುಂಬಾ ಚೆನ್ನಾಗಿ ಬಂದಿದೆ. तुम दोनों का हाथ रख ले. तेरा हाथ लगा ये वो नहीं काम करेगा. तेरा हाथ मेरा हाथ के ऊपर रख. ರೆಡಿ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಅವರು ತಿಂತಾಯಿದ್ರು. ಅಷ್ಟರಲ್ಲಿ ನನಗೆ ಸ್ವಲ್ಪ ಆಚೆಗಡೆ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಬರೋಣ ಅಂತ ಹೇಳಿ ಬಟ್ಟೆ ತೊಗೊಳಕ್ಕೆ ಹೋಗಿದ್ದೆ ಆಚೆಗಡೆ, ಮಳೆ ಬರ್ತಾ ಇತ್ತು ಅಂತ. ಇನ್ನು ಮಕ್ಕಳಿಗೆ ಸ್ವಲ್ಪ ಐಸ್ ಕ್ರೀಮು ಕೂಡ ಇತ್ತು ಮನೆಗೆ. ಐಸ್ ಕ್ರೀಮ್ ಕೊಡೋಣ ಅಂತ ಹೇಳಿ ಐಸ್ ಕ್ರೀಮ್ ಹಾಕ್ಕೊಟ್ಟೆ ಬೌಲ್ಗೆ ಎಲ್ಲರಿಗೂ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ಖುಷಿಯಿಂದ ತಿಂತಾಯಿದ್ದಾರೆ. ಸುಮ್ಮನೆ ತಿನ್ನು. ಅವಾಗೂ ಆಚೆಗಡೆ ಕರ್ಕೊಂಡು ಹೋಗ್ದೇನೆ ಒಂದ್ಸಲ ಈ ಥರ ಮನೆಯಲ್ಲೂ ಕೂಡ ಟ್ರೈ ಮಾಡಿ. ಅವರು ತುಂಬ ಖುಷಿಯಾಗಿ ತುಂಬಾ ಚೆನ್ನಾಗಿ ಅವರಷ್ಟಕ್ಕೆ ಅವರೇ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಿದ್ದು ತಿಂತಾರೆ. ಇನ್ನು ನಮ್ಮ ಬಂಟುದಂತೂ ತುಂಬ ಅಂದರೆ ತುಂಬ ಅತಿ ಮಾಡ್ತಾ ಇರ್ತಾನೆ. ಈ ನಡುವೆ ಅಂತೂ ಹಾಲಿಡೇಸ್ ಬಂದುಬಿಟ್ಟು ನನ್ನ ಮಾತೇನು ಕೇಳೋದಿಲ್ಲ. ನೋಡಿ ಎಷ್ಟು ಅವತಾರಗಳಾಡ್ತಾನೆ ಅಂತ ಹೇಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನು ನಾನು ರಾತ್ರಿ ಸಾಂಬಾರಿಗೆ ಅಂತ ಹೇಳಿಬಿಟ್ಟು
ಹೆಸರುಬೇಳೆ ದಾಲ್ ಮಾಡೋಣ ಅಂತ ಹೇಳಿ ಹೆಸರುಬೇಳೆ ದಾಲ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ. ನಾನು ತಿಂದುಬಿಟ್ಟೆ ನಿಮ್ಮೆಲ್ರಿಗೂ ನಿಮ್ಮ ವಾಯ್ಸ್ ಓವರು ಕೂಡ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಅದ್ಭುತವಾದಂಥ ರುಚಿ. ಈ ತೊಗರಿಬೇಳೆ ದಾಲ್ಗಿಂತ ಇದು ಸಖತ್ತಾಗಿತ್ತು ಅಂತ ಹೇಳ್ಬೋದು. ಹಂಗೆ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು. ಬನ್ನಿ ಮಾಡುವ ವಿಧಾನ. ಬೇಕಾಗಿರುವ ಸಾಮಗ್ರಿಗಳು, ಮೊದಲಿಗೆ ನಾನು ಒಂದು ಕುಕ್ಕರನ್ನು ತಗೋಣ. ಕುಕ್ಕರ್ಗೆ 1-2 ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ತುಂಬಾ ಈಸಿ ಆ್ಯಂಡ್ ಇನ್ಸ್ಟೆಂಟ್ ರೆಸಿಪಿ ಇದು. ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆ, 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, ಹಾಗೆ ಒಂದು ಅರ್ಧ ಚಮಚ ಕಡಲೆಬೇಳೆ, 1/4 ಚಮಚ ಬೇಕಿದ್ದರೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ನಾನೇನು ಸೇರಿಸ್ಕೊಂಡಿಲ್ಲ. ಇನ್ನು ಒಂದು ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ, ಕುಟ್ಬಿಟ್ಟು. ಇವಾಗ ಇದನ್ನ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇನ್ನು ಈ ಟೈಮಲ್ಲಿ 1-2 ರೆಂಬೆಯಷ್ಟು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆಗಿದ ನಂತರ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಈ ಟೈಮಲ್ಲಿ ಒಂದು 4-5 ಹಸಿರುಮೆಣ್ಸಿನ್ಕಾಯಿ, ಖಾರಕ್ಕೆ ನೋಡಿಕೊಂಡು ಹಸಿರುಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ. ಹಂಗೆ 2 ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಸೇರಿಸ್ಕೊಂಡು ಇಲ್ಲೂ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಆಗ್ತಾಯಿದೆ. ಇನ್ನು ಈ ಟೈಮಲ್ಲಿ ನಾನು ಟೊಮೊಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ನಾಟಿ ಟೊಮೊಟೊ ಒಂದು 4 ಟೊಮೊಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದು ಚೆನ್ನಾಗಿ ಸಾಫ್ಟಾಗಿ ಮೆತ್ತಿಗೆ ಬೆಂದೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ. ಈ ಟೈಮಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಬೇಗನೆ ಟೊಮೊಟೊ ಬೆಂದೋಗ್ಬಿಡುತ್ತೆ. ಇನ್ನು ಹಾಗಾಗಿ ನಾನು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಇದ್ರ ಮೇಲೆ ಖಾರಕ್ಕೆ ನಾನು 1 ಚಮಚ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಲರ್ಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ವೇಳೆ ಖಾರದ ಪೌಡರ್ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು ಖಾರಕ್ಕೆ ಕಂಪ್ಲೀಟಾಗಿ. ನಾನು 2 ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ನೋಡಿ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ. ಇಷ್ಟಾದರೆ ಸಾಕಾಗುತ್ತೆ ನೋಡಿ. ಸುತ್ತು ಎಣ್ಣೆ ಬಿಟ್ಕೊಂಡಿದ್ದೀನಿ. ಇನ್ನು ಈ ಟೈಮಲ್ಲಿ ನಾನು ಹೆಸರುಬೇಳೆ ತೊಳೆದುಬಿಟ್ಟು ಇದನ್ನು ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಹೆಸರುಬೇಳೆ ಅಥವಾ ಒಂದು 100 ಗ್ರಾಮ್ ಹೆಸರುಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಇದು. ಚಪಾತಿ ಜೊತೆ ಆಗ್ಬೋದು, ದೋಸೆ ಜೊತೆ ಆಗ್ಬೋದು, ಹಾಗೆ ವೈಟ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ನಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಕರೆಕ್ಟಾಗಿ ಒಳ್ಳೆ ಪರ್ಫೆಕ್ಟಾಗಿ ಬಂದಿದೆ. ಇನ್ನು ಈ ಟೈಮಲ್ಲಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಬೇಳೆ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಆ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೇಳೆ ಇರೋದ್ರಿಂದ 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡಿ ಇನ್ನೂ 1 ಗ್ಲಾಸಷ್ಟು ಸೇರಿಸ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಕೊಡೋಣ. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನೀವು ಬೇಳೆ ಬೇಯಿಸ್ಕೊಂಡು ಸಪ್ರೇಟಾಗಿ ಆ ಥರ ಕೂಡ ಮಾಡ್ಬೋದು. ಇನ್ನು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊತಿದ್ದೀನಿ. ಇದು ಕಂಪ್ಲೀಟಾಗಿ ಆಪ್ಷನ್, ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಜಲ್ ಕೂಗಿಸ್ತಾ ಇದ್ದೀನಿ. ಇಲ್ಲಿ ಒಂದು ವಿಜಲ್ ಬಂದಿದ್ದ ನಂತರ ನೋಡಿ ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಹಾಗೆ ಈಸಿ ರೆಸಿಪಿ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಮೇಲೆಗಡೆ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಬೇಳೆ ತುಂಬ ಸಾಫ್ಟಾಗಿ ಬೆಂದೋಗಬಾರ್ದು. ಈ ಥರ ಬೇಳೆ ಕಾಣಿಸ್ತಾ ಇರಬೇಕು ಹೆಸರುಬೇಳೆ. ಏಕೆಂದರೆ ತುಂಬ ಮೆತ್ತಿಗಾಗ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಸ್ವಲ್ಪ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಒಂದೇ ಒಂದು ವಿಜಲ್ ಕೂಗಿಸಿ ಸಾಕು. ಇವಾಗ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ಬ್ಯಾಚುಲರ್ಸು ಕೂಡ ಆರಾಮಾಗಿ ಮಾಡ್ಕೋಬೋದು, ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಮಾಡ್ಬೋದು. ಅಷ್ಟು ಈಸಿ ರೆಸಿಪಿ. ಇವಾಗ ಇದಕ್ಕೆ ಫೈನಲ್ಲಾಗಿ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ಯೂನ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಡೆಕೋರೇಷನ್ ಕ್ಯೂನ್ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ಮೇಲೆ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ವೈಟ್ ರೈಸ್ ರೆಡಿಯಾಗಿದೆ. ಇವಾಗ ಇದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಅದ್ಭುತವಾಗಿರುವಂಥ ರೆಸಿಪಿ ಈ ಹೆಸರುಬೇಳೆ ದಾಲ್ ಅಥವಾ ಹೆಸರುಬೇಳೆ ಪಪ್ಪು. ಈ ಆಂಧ್ರ ಸ್ಟೈಲ್ ಹೆಸರುಬೇಳೆ ದಾಲ್ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ರೀತಿ ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿದ್ರಲ್ಲ ಅನ್ನದ ಜೊತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.